ನಮಸ್ತೆ ನಮಸ್ತೆ ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆ, ಎಲ್ಲ ಅಭಿಮಾನಿ ದೇವರುಗಳಿಗೆ. ನೋಡಿ, ಇದು ಸ್ಯಾಂಕಿ ಟ್ಯಾಂಕ್ ಎದುರುಗಡೆ ಮೊನ್ನೆ ನಮ್ಮ MLA ಅಶ್ವಥ್ ನಾರಾಯಣ ಸಾಹೇಬರು ಉದ್ಘಾಟನೆ ಮಾಡಿದ್ದು. ಅಶ್ವಿನಿ ಮೇಡಮ್ ಕೂಡ ಬಂದಿದ್ದರು, ನೀವು ನೋಡಿರ್ತೀರ. ಆಲ್ಮೋಸ್ಟ್ ಆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇಲ್ಲೊಂದು ಇವತ್ತು ವಿಶೇಷ ಕಾರ್ಯಕ್ರಮ ಏನೆಂದರೆ ಕಾರ್ಮಿಕರ ದಿನಾಚರಣೆ. ನೋಡಿ ಸ್ನೇಹಿತರೆ, ಇವರು ಪೌರ ಕಾರ್ಮಿಕರು. ನಾವು ಬೆಂಗಳೂರಿನ ಎಷ್ಟು ಗಲೀಜು ಮಾಡ್ತೀವಿ, ಇದನ್ನೆಲ್ಲ ಪಾಪ ಇವರು ಯಾವುದೇ ಮನಸ್ಸಿನಲ್ಲಿ ಇಟ್ಕೊಳ್ಳೋದೇನೆ ಕ್ಲೀನ್ ಮಾಡಿ ಇವತ್ತು ಅವರಿಗೆ ಇಲ್ಲೊಬ್ಬರು ವಿಶೇಷವಾಗಿ ಒಂದು ಟಿಫಿನು ಸ್ಯಾಂಕಿ ಟ್ಯಾಂಕ್ ಸದಾಶಿವನಗರ್ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಸದಾಶಿವನಗರ್ ಸ್ಯಾಂಕಿ ಟ್ಯಾಂಕ್ ವಾಚನ ಗ್ರಂಥಾಲಯ ಕೂಡ ಇದೆ ಇಲ್ಲಿ, ನೋಡಿರ್ತೀರ ಇಲ್ಲಿ ಗೌರ್ಮೆಂಟ್ದು. ಸೊ ಇಲ್ಲೊಂದು ವಿಶೇಷವಾಗಿ ಇವರಿಗೆಲ್ಲ ಇವತ್ತು ಟಿಫಿನು, ದೋಸೆ, ಊಟ ಎಲ್ಲ ಕೊಡಿಸ್ತಾ ಇದ್ದಾರೆ ಪೌರ ಯಾಕಂದರೆ ಇವತ್ತು ಕಾರ್ಮಿಕರ ದಿನಾಚರಣೆ ಆದ್ದರಿಂದ. ಏನು ರೀ ಇವತ್ತೇನು ರೀ ವಿಶೇಷ? ಕಾರ್ಮಿಕರಿಗಾಗಿ ಕಾರ್ಮಿಕರ ದಿನಾಚರಣೆ ದಿನ ಉಚಿತ ಆಹಾರವನ್ನು ನೀಡ್ತಾ ಇದ್ದಾರೆ. ಯಾರು ಮಾಡ್ತಾರೆ? ನಮ್ಮ ಬಿಡಿ ಜತ್ತಿಯವರ ಮೊಮ್ಮಗಳು. ಬಿಡಿ ಜತ್ತಿಯವರ ಮೊಮ್ಮಗಳು. ಅವ್ರ ಹೆಸರು ಶಿಲ್ಪಾ ಜತ್ತಿ ಮಾಡ್ತಾ ಇದ್ದಾರೆ ಅವರು ವಿಶೇಷವಾಗಿ. ನೋಡಿ, ನಾನು ಇಲ್ಲೇ ಇದ್ದೀನಿ, ಈ ಸ್ಪಾಟಲ್ಲಿ ಇದ್ದೀನಿ. ಸೊ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೀತಾನೇ ಇದೆ. ಏನೋ ಒಂದು ವಿಡಿಯೋ ಮಾಡೋಣ ಅನಿಸ್ತು ನಮ್ಮ ಏರಿಯಾದಲ್ಲಿ, ಯಾಕಂದರೆ 10-12 ವರ್ಷದಿಂದ ಈ ಏರಿಯಾದಲ್ಲಿ ನಾವು ಇರೋರು. ಈ ಸ್ಯಾಂಕಿ ಟ್ಯಾಂಕ್ ವಾಕಿಂಗ್ ಬರೋದು ನಾವು ಏರಿಯಾ ಬಂದು 45 ವರ್ಷ ಆಯಿತು ಬಿಡಿ. ವಿಶೇಷವಾಗಿ ಪ್ರತಿಯೊಂದು ವ್ಯವಸ್ಥೆ ಮಾಡಿದ್ದಾರೆ. ಕಾಫಿ, ಟಿಫಿನು, ಅವರಿಗೆಲ್ಲ ಒಂದೊಂದು ಸೀರೆಗಳು ಕೊಟ್ಟು ತುಂಬ ಇದು ಮಾಡಿದ್ದಾರೆ. ನಾನು ಈಗ ಕಾಫಿ ಮಾಡಿ ಟಿಫಿನ್ ಕುಡಿದೆ. ಯಾರು ಕೇಳಿದ್ರು, ಏನು ರಾಜ್ಕುಮಾರ್ ಸಾಹೇಬ್ರು ನೀವು ಎಲ್ಲ ಒಂದೇ, ನಾವು ಕಾರ್ಮಿಕರ ದಿನಾಚರಣೆಗೆ ನಾವು ಅವ್ರ ಜೊತೆಗೆ ಸೇರಿಕೊಂಡು ನಾವು ಆಚರಣೆ ಮಾಡೋಣ. ನೋಡಿ, ಇದು ವಿಶೇಷವಾಗಿ ಒಳ್ಳೆ ಟಿಫಿನು, ದೋಸೆ, ಕಾಫಿ, ಬಿಸಿ ಉದ್ದಿನೊಡೆ. ನೋಡಿ, ದೋಸೆ ಹಾಕ್ತಾಯಿದ್ದಾರೆ. ಏನಮ್ಮ, ಏನು ಕೊಟ್ಟರು ನಿಮಗೆ? ಬಿಡಿ, ಅದು ಆಯ್ತಲ್ಲ, ಸೀರೆ ಕೊಟ್ರಾ, ಕೊಡೆ ಕೊಟ್ರಾ? ಮಧ್ಯ ಹೇಳಿ, ಏನು ಹೇಳ್ತೀರಾ? ಇವತ್ತು ನಿಮ್ಮದು ದಿನ. ಯಾಕಂತ ಹೇಳಿದ್ರೆ ನೋಡಿ, ಬೆಂಗಳೂರಲ್ಲಿ ಗಲೀಜು ಮಾಡಿ ಇಟ್ಕೊಳ್ತಾರೆ ಪಾಪ. ನೀವು ಯಾವುದೇ ಮನಸ್ಸಿನಲ್ಲಿ ಯಾವುದೇ ಭಾವನೆ ಇಟ್ಕೊಳ್ದೇನೆ ಒಳ್ಳೆ ಮನಸ್ಸಿನಿಂದ ಸ್ವಚ್ಛವಾಗಿರಬೇಕು ಬೆಂಗಳೂರು ಅಂತ. ಸಂಬಳ ಕೊಡೋದು ಆಮೇಲಿನ ವಿಷಯ, ಕ್ಲೀನ್ ಮಾಡೋದಿದೆಯಲ್ಲ ಅಷ್ಟು ಸುಲಭ ಅಲ್ಲ. ನೀವೆಲ್ಲ ಒಂಥರ ನಮಗೆ ಬೆಂಗಳೂರು ಇವತ್ತು ಇಷ್ಟು ಚೆನ್ನಾಗಿದೆ, ಇಷ್ಟು ಸ್ವಚ್ಛವಾಗಿದೆ ಅಂದರೆ ಇದಕ್ಕೆಲ್ಲ ಕಾರಣ ನಮ್ಮ BBMP ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. ನೀವೆಲ್ಲ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ತುಂಬ ಜನ ಇದ್ದಾರೆ. ಅಮ್ಮ, ನಿಮಗೆಷ್ಟು ವಯಸ್ಸು? 49. ನೀವು ಬರ್ತಾ ಇದ್ದೀರಾ ಕೆಲಸಕ್ಕೆ? ನಿಮಗೂ ಕೊಟ್ರಾ? ಸ್ಯಾರಿ ಕೊಟ್ರಾ? ಏನು ಕೊಟ್ಟರು? ಬಿಡಿ ಜತ್ತಿ ಅವ್ರ ಮೊಮ್ಮಗಳವರು. ಶಿಲ್ಪಾ ಜತ್ತಿ. ನಿಮಗೆ ಸೀರೆ ಕೊಟ್ಟರು. ಖುಷಿ ಆಯಿತಾ? ಪ್ರತಿ ವರ್ಷ ಕೊಡ್ತಾರಾ ಇವರು? ಹೌದಾ? ನೋಡಿ, ನಾವು ಈ ಏರಿಯಾದಲ್ಲಿ ಇದ್ದೀವಿ 45 ವರ್ಷದಿಂದ, ನಮಗೆ ಗೊತ್ತಿಲ್ಲ. ಏನು ಕೊಟ್ಟರು? ಸೀರೆ ಕೊಟ್ರ ನಿಮಗೆ? ಖುಷಿ ಆಯ್ತಾ? ನೋಡಿ, ಅವರು ಬಿಡಿ ಜತ್ತಿ ಇದ್ದಾರಲ್ಲ, ಅವ್ರ ಮೊಮ್ಮಗಳು. ನೋಡಿ, ಯಜಮಾನ್ರಲ್ಲಿ ಕೂತ್ಕೊಂಡಿದ್ದಾರೆ. ಇದೆಲ್ಲ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗುತ್ತೆ. ನಮಸ್ತೆ. ನೋಡಿ, ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಚನ್ನು ಜತ್ತಿ ಅಂತ. ನೋಡಿ, ಬಿಡಿ ಜತ್ತಿ ಅಲ್ವಾ? ಹೌದು, ಕೆಲವರಿಗೆ ಬಿಡಿ ಜತ್ತಿ ಅಂದರೆ ಯಾರಂತ ಗೊತ್ತಿಲ್ಲ. ದಯವಿಟ್ಟು ಹೇಳಿ, ಯಾರಾಗಿದ್ರು ಅವರು ಅಂತ. ನಮ್ಮ ತಾತ ಅವರು ದೇಶಕ್ಕೆ ಉಪರಾಷ್ಟ್ರಪತಿ ಆಗಿದ್ರು. ಅದಕ್ಕಿಂತ ಮುಂಚೆ ಕರ್ನಾಟಕಕ್ಕೆ ಚೀಫ್ ಮಿನಿಸ್ಟ್ರು, ಆಮೇಲೆ ಗವರ್ನರ್ ಆಫ್ ಪಾಂಡಿಚೇರಿ, ಆಮೇಲೆ ಗವರ್ನರ್ ಆಫ್ ಒರಿಸ್ಸಾ, ಆಮೇಲೆ ಹೆಲ್ತ್ ಮಿನಿಸ್ಟ್ರು, ಫುಡ್ ಮಿನಿಸ್ಟ್ರು, ಆಮೇಲೆ ವೈಸ್ ಪ್ರೆಸಿಡೆಂಟ್. ಅದಾದಮೇಲೆ 9 ಮಂತ್ಸ್ಗೆ ಆ್ಯಕ್ಟಿಂಗ್ ಪ್ರೆಸಿಡೆಂಟ್ ಆಫ್ ಇಂಡಿಯಾನೂ ಆಗಿದ್ರು. ನೋಡಿ, ಅದು ಒಂದು ಮಾತು ಹೇಳಿ, ಅದು ನಿಮ್ಗೆ ಬ್ಲಡ್ಡಲ್ಲೇ ಬಂದುಬಿಟ್ಟಿದೆ. ಹೌದು, ಈ ದಾನ ಧರ್ಮ ಮಾಡೋದು, ಇದೆಲ್ಲ ಮಾಡೋದು ಬ್ಲಡ್ಡಲ್ಲೇ ಬಂದುಬಿಟ್ಟಿದೆ. ನಿಮ್ಮ ತಾತನಿಂದ ನಿಮಗೆಲ್ಲ ಬ್ಲಡ್ಡಲ್ಲೇ ಬಂದುಬಿಟ್ಟಿದೆ. ಥ್ಯಾಂಕ್ ಯು ವೆರಿ ಮಚ್. ಇವತ್ತು ಪ್ರತಿಯೊಂದು ನಮ್ಮ ಮಹಾನಗರ ಪಾಲಿಕೆ ಕಾರ್ಮಿಕರನ್ನ ಕರೆಸಿ ಅವರಿಗೆಲ್ಲ ಸೀರೆ ಕೊಟ್ಟು, ಅವರಿಗೆ ಟಿಫಿನು, ಅವರಿಗೊಬ್ಬರಿಗೆಲ್ಲ, ಎಲ್ಲ ಪಬ್ಲಿಕ್ಕಿಗೂ ಎಲ್ರಿಗೂ ನಾನು ಕೂಡ ಈಗ ಟಿಫಿನ್ ಮಾಡಿದೆ. ನಮಗೂ ಒಂದು ಅದೃಷ್ಟ ಅಂದರೆ ಬಿಡಿ ಜತ್ತಿಯವರ ಮೊಮ್ಮಗ ಇವತ್ತು ನಮ್ಮ ಜೊತೆಯಲ್ಲಿ ಇದ್ದಾರೆ ಅಂದರೆ ನಮಗೊಂಥರ ಹೆಮ್ಮೆ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಯೂಟ್ಯೂಬ್ ಚಾನಲ್ ಇದೆ, ನೋಡಿ, ನಿಮ್ಮ ನಂಬರ್ ಕೊಡಿ ಆಯಿತಾ? ನಮ್ಗೆ ಸಂತೋಷ ಸರ್, ನಮ್ಮ ಏರಿಯಾದಲ್ಲಿ ಇಂಥ ಕೆಲಸಗಳು ನಡೀತಾ ಇದೆ, ನಮ್ಗೆ ಭಾಳ ಸಂತೋಷ ಆಗುತ್ತೆ. ಥ್ಯಾಂಕ್ ಯು ಅಲ್ವಾ? ಈಗಿನ ಕಾಲದಲ್ಲಿ 2 ಇಡ್ಲಿ ಕೊಡ್ಸೋಕೆ ಯೋಚನೆ ಮಾಡ್ತಾರೆ. ಇಷ್ಟು ಜನ ಪೌರ ಕಾರ್ಮಿಕ ಎಷ್ಟು ಜನರು ಮಾಡಿದ್ರಿ ಟಿಫಿನ್ ಅರೇಂಜ್ಮೆಂಟು? 250 ಜನರು. 250 ಜನರಿಗೆ ಟಿಫಿನು
ಬರೀ ಪೌರ ಕಾರ್ಮಿಕರಲ್ಲ, ಪಬ್ಲಿಕ್ ಸೇರಿ, ಪಬ್ಲಿಕ್ ಕೂಡ ಎಲ್ಲ ಇಲ್ಲಿ ವಾಕಿಂಗ್ ಬಂದವರು. ನಾನು ಕೂಡ ಇಲ್ಲೇ ವಾಕಿಂಗ್ ಬರೋದು, ಯಾವಾಗಲೂ ಆ ಕಡೆ ಹೋಗ್ತೀನಿ, ಒಂದ್ಸಲ ಈ ಕಡೆ ಬರ್ತೀನಿ. ಭಾಳ ಖುಷಿ ಆಗುತ್ತೆ. ಮೇಡಮ್ ಎಲ್ಲಿದ್ದಾರೆ? ಮೇಡಮ್ ಬ್ರೇಕ್ಫಾಸ್ಟ್ ಬರ್ತಾರಲ್ಲ, ಹೋಗಿದ್ದಾರೆ ತಿಂಡಿ. ಅವರು ಶಿಲ್ಪಾ ಜತ್ತಿ ಅಲ್ವಾ? ಶಿಲ್ಪಾ ಜತ್ತಿ ಅವರು ನಿಮ್ಮ ವೈಫ್. ಓಕೆ, ಇವರ ಮಿಸ್ಸಸ್ ಶಿಲ್ಪಾ ಜತ್ತಿ ಅಂಥೇಳಿ, ಬಿ ಡಿ ಜತ್ತಿಯವರ ಮೊಮ್ಮಗಳು. ಸೊ ನೋಡಿ, ಒಂದು ಹೆಮ್ಮೆ ನಮಗೆ, ನಮ್ಮ ಏರಿಯಾದಲ್ಲಿ ಇಂಥವರೆಲ್ಲ ಇದ್ದಾರೆ. ಆದರೆ ಅವ್ರ ಬ್ಲಡ್ಡಲ್ಲೇ ಬಂದಿದೆ ನೋಡಿ, ಅದು ದಾನ ಧರ್ಮ ಮಾಡೋದಾಗಲಿ ಎಲ್ಲ ಕೊಡೋದಾಗಲಿ, ಅದು ಭಾಳ ವಿಶೇಷ. ಅದು ಅದೇ ಹೇಳೋದು, ನಮ್ಮ ಇದು ಭಾರತ ದೇಶದ ಒಂದು ಸಂಸ್ಕೃತಿ ಅಂದರೆ ಇದು. ನಮ್ಮ ತಾತ ಏನು ಮಾಡಿದ್ದಾನೆ, ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾನೆ. ನಾವು ಏನಾದರೂ ಒಂದು ಸಣ್ಣ ಪುಟ್ಟ ಮಾಡಬೇಕಂತ ನಿಮ್ಮ ಮನಸ್ಸಲ್ಲಿ ಬಂದು ನೀವು ಮಾಡಿದ್ರಲ್ಲ, ಭಾಳ ಖುಷಿ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ ಸರ್. ಮೇಡಮ್ ಬಂದಮೇಲೆ ಒಂದು ನಿಮಿಷ ಇನ್ನೊಂದು ಮಾಡಿ. ಓಕೆ.